ಲೋಕಸಂಗ್ರಾಮದ ಅಖಾಡದಲ್ಲಿ ಪ್ರಚಾರ ಭರಾಟೆ ಜೋರಾಗಿದೆ. ಸೇರಿಗೆ ಸವಾ ಸೇರು ಎಂಬಂತೆ ಕಾಂಗ್ರೆಸ್ ಮತ್ತು ಮೈತ್ರಿ ಪಡೆಗಳು ಮಾತಿನ ಬಾಣಗಳನ್ನ ಬಿಡ್ತಿವೆ. ಈ ನಡುವೆ ನಂಜನಗೂಡು ಸಮಾವೇಶದಲ್ಲಿ ಸಿಎಂ ಹಾಕಿದ್ದ ಸವಾಲೊಂದು ಬಿಜೆಪಿಗರ ನಿದ್ದೆಗೆಡಿಸಿದೆ. ಆ ಸವಾಲೇನು ಈ ವರದಿ. ಸಂಗ್ರಾಮದ ಅಖಾಡದಲ್ಲಿ ಹುತಾತ್ಮ ಸಮರ. ಸಾಕ್ಷ್ಯ ನೀಡಿದ್ರೆ ರಾಜಕೀಯ ಬಿಡ್ತಾರಂತೆ ಸಿಎಂ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ 13 ದಿನಗಳು ಮಾತ್ರ ಬಾಕಿ ಉಳಿದಿದೆ. ಕಾಂಗ್ರೆಸ್ 20 ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ರೆ ದಳಕಮಲ ಮೈತ್ರಿ ಪಡೆ 28ಕ್ಕೆ 28 ಕ್ಷೇತ್ರಗಳು ನಮ್ಮವೇ ಅಂತ ವೃತ್ತ ಎಳೆದಿವೆ. ಅದರಲ್ಲೂ ಸಿಎಂ ತವರು ಮೈಸೂರು ಮತ್ತು ಡಿಸಿಎಂ ತವರು ಬೆಂಗಳೂರು ಗ್ರಾಮಾಂತರಕ್ಕೆ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ ರಾಜಕೀಯ ಚದುರಂಗದಲ್ಲಿ ತಮ್ಮ ದಾಳ ಉರುಳಿಸಿವೆ. ಇನ್ನು ದೇಶಭಕ್ತಿಯನ್ನೇ ತಮ್ಮ ಅಸ್ತ್ರವನ್ನ ಆಗಿಸಿಕೊಂಡಿರುವ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಅವರದ್ದೇ ದಾರಿಯಲ್ಲಿ ಹೋಗಿ ಚೆಕ್ಮೇಟ್ ಇಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯರಲ್ಲಿ ಆರ್ಎಸ್ಎಸ್ ಜನಸಂಘದ ಯಾರೊಬ್ಬರು ಹುತಾತ್ಮರಾಗಿಲ್ಲ ಅಂತ ಹೊಸ ಅಸ್ತ್ರವನ್ನ ಹೊರಗೆಳೆದಿದ್ದಾರೆ. ಮಾತ್ರವಲ್ಲ, ಸತ್ತವರ ಸಾಕ್ಷ್ಯ ನೀಡಿದ್ರೆ ರಾಜಕೀಯ ಬಿಡ್ತೇನೆ ಅಂತ ತಮ್ಮ ಮಾತಿಗೆ ಲಾಜಿಕ್ಕಿನ ಲಗಾಮು ಜಡ್ದಿದ್ದಾರೆ. ನೀವು ದೇಶಭಕ್ತರಾಗಿದ್ರೆ, ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ? ಯಾರಾದರೂ ಒಬ್ಬ ಜನಸಂಘದವನಾಗ್ಬೋದು, RSSನವನಾಗ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು, ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ನಡೆದ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಮಾತಿನ ಬಾಣಗಳನ್ನ ಬಿಟ್ಟ ಸಿಎಂ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಕುಮಾರಸ್ವಾಮಿ ಸರ್ಕಾರ ಉರುಳಿಸಿದ್ದೆ ಯಡಿಯೂರಪ್ಪ ಎಂಬ ಹೊಸ ಬಾಂಬ್ ಹಾಕಿದ್ರು. ನೀವು ನೋಡಿ ಕುಮಾರಸ್ವಾಮಿ ಹೆಂಗ್ ಸುಳ್ಳು ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಬಿದ್ದೋಯ್ತು, ವೋಟ್ ಆಫ್ ಕಾನ್ಫಿಡೆನ್ಸ್ ತಗೋಬೇಕು, ಆಗ ಭಾಷಣ ಮಾಡಿದ್ದಾರೆ ಇವರು ಕುಮಾರಸ್ವಾಮಿ. ನನ್ನ ಹೆಸರು ಎಲ್ಲರೂ ಹೇಳಿದಾರ? ನಾ ಯಾಕೆ ಸರ್ಕಾರ ಬೆಳೆಸ್ಲಿ? ನಿಜವಾಗಿ ಕುಮಾರಸ್ವಾಮಿ ಸರ್ಕಾರ ಬೆಳೆಸ್ತವ್ರು ಯಡಿಯೂರಪ್ಪ ಅಂಡ್ ಕಂಪನಿ. ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಅವರವರೇ ಬಾಯ್ 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 ಬಾಯ್. ಮತದಾನಕ್ಕೆ ದಿನಗಣನೆ ಶುರುವಾದ ಹೊತ್ತಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಕ್ಕೂ ಸಿದ್ದರಾಮಯ್ಯ ಒಳೆಯಿಟ್ಟು ನೀಡಿದ್ದು, ಸಿಎಂ ಸವಾಲನ್ನ ದೋಸ್ತಿಗಳು ಅದ್ಹೇಗೆ ಸ್ವೀಕಾರ ಮಾಡ್ತಾರೆ ಕಾದು ನೋಡಬೇಕಿದೆ.